ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ನಾನು ನಿಮ್ಮ ವಿಜಿ ನಮಿತಾ. ವೀಕ್ಷಕರೇ, ಯಾವುದೇ ಒಂದು ಕೆಲಸನ ಕಷ್ಟಪಟ್ಟು ಮಾಡಿದ್ರೆ ಅದು ಬರೀ ವೃತ್ತಿಯಾಗಿರುತ್ತೆ. ಆದರೆ ಅದೇ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಅದು ಪ್ರವೃತ್ತಿಯಾಗುತ್ತೆ. ಯಾಕಂದ್ರೆ ಅಲ್ಲಿ ಸುಧಾರಣೆ ಸಾಧ್ಯ, ಇಂಪ್ರೂವ್ಮೆಂಟ್ ಸಾಧ್ಯ. ಅಡುಗೆಯನ್ನೇ ವೃತ್ತಿಯಾಗಿಸ್ಕೊಂಡಿರುವಂಥ ನಮ್ಮ ಗೆಸ್ಟ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ವಸಂತಿ ಲೋಕೇಶ್ ಆಚಾರ್ಯ ಪುತ್ತೂರು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಆರಾಮ. ಪುತ್ತೂರಿಂದ ಬಂದ್ರ? ಪುತ್ತೂರಿಂದ ಬಂದಿದ್ದೇನೆ ನಾನು. ಓಕೆ, ಪುತ್ತೂರಿಂದ ನಮಗೋಸ್ಕರ ಅಡುಗೆ ಮಾಡಕ್ಕೆ ಬಂದ್ರಿ, ಅಡುಗೆ ಕಲ್ಸ್ಕೊಡಕ್ ಬಂದ್ರಿ. ಹೌದು. ಈಗ ಅಡುಗೆನ ವೃತ್ತಿ ಅಂತ ಹೇಳಿದ್ರಿ ಅಲ್ವಾ ನೀವು? ಐ ಥಿಂಕ್ ಲಾಸ್ಟ್ ಟೈಮ್ ಬಂದಾಗ ಹಾಗೆ ಹೇಳಿದ್ ನೆನಪು. ಹೇಗಾಗ್ತಾ ಇದೆ ಈಗ ಅಡುಗೆಯ ವೃತ್ತಿ? ಪರವಾಗಿಲ್ಲ. ಅಡಿಗೆ ಒಟ್ಟಿಗೆ ನಾನು ಸ್ವೀಟ್ ತರ ಎಲ್ಲ ಮಾಡ್ತಾ ಇದ್ದೇನೆ. ಇವತ್ತು ಹಾಗಾದ್ರೆ ಏನ್ ಟ್ರೈ ಮಾಡಿ? ಇವತ್ತು ನಾನು ಇದು ಬಿಸ್ಕೆಟ್ ಬರ್ಫಿ ಮಾಡಿ ಹೇಳಿಕೊಡ್ತೀನಿ. ಸ್ವೀಟ್ ಟ್ರೈ ಮಾಡಿ ಸ್ವೀಟ್. ಫೈನ್ ಮೇಡಮ್, ಬನ್ನಿ ಹಾಗಾದ್ರೆ ಅಡುಗೆ ಮನೆಗೆ ಹೋಗಿ ಸ್ಟಾರ್ಟ್ ಮಾಡಿ ಹೋಗೋಣ. ಸೊ ಎಸ್ ಮೇಡಮ್, ಈಗ ನೀವು ಬಿಸ್ಕೆಟ್ ಬರ್ಫಿ ಸ್ಟಾರ್ಟ್ ಮಾಡೋಣ? ಮಾಡುವ. ಓಕೆ, ಹೇಗೆ? ಈಗ ನನಗೆ ಒಂದು ಬಾಣಲೆ ಬೇಕು. ಬಾಣಲೆ ಬೇಕು. ಇದಾಗುತ್ತಲ್ಲ? ಆಗ್ಬೋದು. ಓಕೆ. ಸೊ ಸಿಮ್ಮಲ್ಲಿ ಇಡದ? ಸಿಮ್ಮಲ್ಲಿ. ಓಕೆ, ಸಿಮ್ಮಲ್ಲಿ ಬಾಣಲೆ ರೆಡಿ ಆಯ್ತು. ರೆಡಿ ಆಯ್ತು. ಇನ್ನು ಸನ್ ಪ್ರೀಮಿಯಂ ಸ್ವಲ್ಪ ಆಯಿಲ್ ಹಾಕುವ. ಓಕೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಅಂಡ್ ಇ. ಎಷ್ಟು ಹಾಕ್ಲಿ? ಸ್ವಲ್ಪ ಹಾಕಿ. ಓಕೆ, ಡೀಪ್ ಫ್ರೈಯಿಂಗ್ ಇದೆಯಾ? ಬಿಸ್ಕೆಟ್ ಸ್ವಲ್ಪ ಮುಳುಗಷ್ಟು ಸಾಕು. ಸಾಕು. ನಾವು ಮನೆಯಲ್ಲಿ ಸನ್ ಪ್ರೀಮಿಯಂ ಎಣ್ಣೆನೇ ಬಳಸೋದು ಮನೆಯಲ್ಲಿ. ಎಲ್ಲರೂ ಮನೆಯಲ್ಲಿ ಹೆಚ್ಚಾಗಿ ಬಳಸುವ ಒಗ್ಗರಣೆಗೆ ಮತ್ತೆ ಇದಕ್ಕೆ ಹುರಿಲಿಕ್ಕೆ ಕಾಯಿ ಎಲ್ಲ ಹುರಿತೇವಲ್ಲ, ಹುರಿಯುವಾಗ ಮತ್ತೆ ಚಕ್ಕುಲಿ ಮಾಡುವಾಗ ಮತ್ತೆ ತುಕುಡಿ ಮಾಡುವಾಗ ಅದೆಲ್ಲ ಹೆಚ್ಚಾಗಿ ಇದನ್ನೇ. ಬಿಕಾಸ್ ಹೆಲ್ತ್ ಕಾನ್ಶಿಯಸ್ ಇದ್ದವರು ಸನ್ ಪ್ರೀಮಿಯಂ ನೋಡ್ತಾರೆ. ಎಸ್ ಮೇಡಮ್, ಈಗ ನೆಕ್ಸ್ಟ್ ಇದಕ್ಕೆ ಆಯ್ತು. ಇನ್ನು ಎಣ್ಣೆ ಬಿಸಿ ಆಯ್ತು, ಬಿಸ್ಕೆಟ್ ಹಾಕುವ. ಹಾಕೋಣ ಅಲ್ವಾ? ಇದು ಚೆನ್ನಾಗಿದೆ ಮ್ಯಾಮ್. ಬಿಸ್ಕೆಟ್ ಅನ್ನೇ ಎಣ್ಣೆಲಿ ಫ್ರೈ ಮಾಡೋದು ನಾವು ಫಸ್ಟ್ ಟೈಮ್ ನೋಡ್ತಿರೋದು. ಹೀಗೆ ಎಣ್ಣೆ ಬಿಸಿ ಆದ್ರೆ ಇದು ರಪ್ಪ ಫ್ರೈ ಆಗ್ತದೆ. ಓಕೆ, ಆದಷ್ಟು ಬೇಗನೆ ಆಗುತ್ತೆ. ಆಗ್ತದೆ. ಅದು ಕಾಯ್ತಾ ಬಂದ ಹಾಗೆ ಉಲ್ಟಾ ಹಾಕ್ಬೇಕು. ನಾವು ಯೂಶುವಲ್ ಆಗಿ ಏನಾದ್ರು ಫ್ರೈ ಮಾಡ್ಬೇಕು ಅಂತಾದ್ರೆ ಯಾವ್ದಕ್ಕಾದ್ರೂ ಮುಲ್ಸಿ ಕೋಟಿಂಗ್ ಕೊಟ್ಟು ಆಮೇಲೆ ಫ್ರೈ ಮಾಡ್ತೀವಿ. ಬಟ್ ಇದಕ್ಕೆ ಏನು ಕೋಟಿಂಗ್ ಇಲ್ಲ, ಡೈರೆಕ್ಟ್ ಬಿಸ್ಕೆಟ್ ನೇ ಹಾಕ್ತಾ ಇದ್ದೀವಿ. ಇದು ಡೈರೆಕ್ಟ್ ಬಿಸ್ಕೆಟ್ ಹಾಕುದು ಯಾಕೆಂದ್ರೆ ಮತ್ತೆ ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಲಿಕ್ಕೆ, ಮತ್ತೆ ಪೌಡರ್ ಮಾಡ್ಲಿಕ್ಕೆ. ಸೊ ದಟ್ ಪೌಡರ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಫ್ರೈ ಆಗ್ಬೇಕು. ಹೌದು, ಸ್ವಲ್ಪ ಫ್ರೈ ಆಗ್ಬೇಕು. ಇನ್ನು ತೆಗಿವಾ? ಈಗ ಆಫ್ ಮಾಡುವ. ಓಕೆ. ಸೊ ಎಣ್ಣೆ ಕೆಲಸ ಇಷ್ಟೇನಾ ಇವತ್ತು? ಎಣ್ಣೆ ಕೆಲಸ ಇನ್ನು ವಾಪಸ್ ಎಣ್ಣೆ ಕೆಲಸ ಇಷ್ಟೇ. ಓಕೆ. ಇದು ಕಟ್ ಮಾಡಿದ್ರು ಏನು ಪರವಾಗಿಲ್ಲ, ಇದು ಮಿಕ್ಸಿಗೆ ಹಾಕುವಂತದ್ದಲ್ಲ. ಹಾಕುವಂತದಲ್ವಾ? ಸೊ ಶೇಪ್ ಎಲ್ಲ ಇಂಪಾರ್ಟೆಂಟ್ ಆಗಲ್ಲ. ಹೌದು. ಸ್ವಲ್ಪ ತಣ್ಣಗಾಗ್ಬೇಕಾ? ತಣ್ಣಗಾಗ್ಬೇಕು. ಫೈನ್. ಅಷ್ಟೊತ್ತು ಮಿಕ್ಸಿಗೆ ಹಾಲು ಹಾಕುವ. ಮಿಕ್ಸಿಗೆ ಸ್ವಲ್ಪ ಹಾಲು. ಮಿಕ್ಸಿ ಜಾರ್ ಬೇಕು? ಜಾರ್ ಬೇಕು. ಒಂದು ಸ್ಪೂನ್ ಬೇಕು. ಸ್ವಲ್ಪ ಹಾಲು ಹಾಕ್ತೇನೆ. ಓಕೆ. ಸ್ವಲ್ಪ ಒಂದು ಅರ್ಧ ಕಪ್ ಸಾಕು. ಮತ್ತೆ ಬೇಕಿದ್ರೆ ನೋಡಿಕೊಂಡು ಹಾಕಿ. ಸ್ವಲ್ಪ ಹಾಲಿನ ಪೌಡ್ರು ಪುಡಿ. ಓಕೆ.
ಸ್ವೀಟ್ ಆದ ಕಾರಣ ಹೌದು. ಹೆಚ್ಚಾಗಿ ನಾವು ಸ್ವೀಟ್ ಅಲ್ಲಿ ಹಾಲನ್ನ ಉಪಯೋಗಿಸ್ತೀವಿ ಹೌದು ಹಾಕಿದ್ದೀವಲ್ಲ, ಎಷ್ಟೊಂದು 2-3 ಟೇಬಲ್ ಸ್ಪೂನ್ ಹಾಕಿದ್ರಾ? 4 ಸ್ಪೂನ್ 4 ಹಾಕಿದೆ. ಸ್ಪೂನ್ ಹಾ. ಹಾಕಿದ್ದೀರಾ, ನಾರ್ಮಲ್ ಸ್ಪೂನ್. ಇನ್ನು ಬಿಸ್ಕೆಟ್ ಹಾಕುವ. ಈಗ ತಂದಿರ್ತದೆ ಬಿಸ್ಕೆಟು. ಬಿಕಾಸ್ ನಾವು ಸ್ವಲ್ಪ ಕಾಯಿಸುವಂತಲ್ಲ ಅಷ್ಟೇ. ಹೌದು. ಇದು ಸ್ವಲ್ಪ ಗ್ರೈಂಡ್ ಆಗ್ಬೇಕು. ಎಸ್, ಸಾಕು. ಓಕೆನಾ? ಇನ್ನಷ್ಟೊತ್ತು ಒಂದು ಬಾಣಲೆ ಇಡಬೇಕು. ಓಕೆ. ಹೌದು. ಸೊ ಇದೀಗ ಅಗತ್ಯ ಇಲ್ಲ. ಇಲ್ಲ, ಬಿಸಿ ಉಂಟು, ಬಿಸಿ ಇರ್ಬೋದು, ನಾನು ಇಡಬೇಕು. ಓಕೆ. ನನಗೆ ಅಂದ್ರೆ ಬಿಸಿ ಹಿಡಿದು ಗೊತ್ತು. ಅಭ್ಯಾಸ ಇದೆ ಅಲ್ವಾ? ಸೊ ತುಂಬಾ ಅಭ್ಯಾಸ ಇರುವಂತ ಕೈ ಇದ್ದ ಕಾರಣ ಬಿಸಿ ಗೊತ್ತಾಗಲ್ಲ. ಓಕೆ. ಸ್ವಲ್ಪ ಬಾಣಲೆ. ಎಸ್. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ನೀರು ಬೇಕು. ನೀರು ಓಕೆ. ಹಾಕದ? ಹಾಕಿ. ಸಾಕು. ಸಾಕು ಸಾಕು. ಸ್ವಲ್ಪ ಸ್ಪೂನ್ ಕೊಡಿ. ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಸಿಹಿ ಜೋರು ಬೇಕಿದ್ರೆ ಜಾಸ್ತಿ ಜಾಸ್ತಿ ಹಾಕ್ಬೋದು. ಹೌದು. ಹೆಚ್ಚಾಗಿ ಎಲ್ರು ಹದವಾದಂತಹ ಸಿಹಿ ಇಷ್ಟಪಡ್ತಾರೆ, ತುಂಬಾ ಪಡ್ತಾರೆ. ಸಿಹಿ ಆದ್ರೂ ಇಷ್ಟ ಆಗಲ್ಲ. ಹಾ, ಇದು ಸಕ್ಕರೆ ಕರಗಿದ ಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡಿ. ಓಕೆ. ಸೊ ಈಗ ಶುಗರ್ ಸಿರಪ್ ಮಾಡ್ತಾ ಇದ್ದೀರಾ ಹೌದು. ಅಲ್ವಾ? ಸಕ್ಕರೆ ಪಾಕ. ಹೌದು, ಸಕ್ಕರೆ ಪಾಕ. ಮಕ್ಕಳಿಗೆಲ್ಲ ಸಿಹಿ ಇಷ್ಟ. ಸಿಹಿ ಇಷ್ಟ, ಹೌದು. ತುಂಬಾ ಇಷ್ಟ ಆಗುತ್ತೆ. ತುಂಬಾ ಇಷ್ಟ. And ಅದರಲ್ಲೂ ಹಾಲಿನಿಂದ ಮಾಡುವಂತ ಸ್ವೀಟ್ ಅಂದ್ರೆ ಇನ್ನೂ ಇಷ್ಟ ಆಗುತ್ತೆ. ನೀವು ಮಕ್ಳು ಅಂತ ಆಗದಿಂದ ಹೇಳ್ತಾ ಇದ್ದೀರಾ? ಮನೆಯಲ್ಲಿ ತುಂಬಾ ಮಕ್ಳಿದ್ದಾರೆ ಹೇಗೆ? ತುಂಬ ಮಕ್ಕಳಂದ್ರೆ ನಮ್ಗೆ ಪುಳ್ಳಿಯವರಿದ್ದಾರೆ. ಮೊಮ್ಮಕ್ಳಿದ್ದಾರೆ. ಮೊಮ್ಮಕ್ಳಿದ್ದಾರೆ. ಮಕ್ಕಳಿಗೆ ಮಕ್ಕಳಾಗಿ ಮಕ್ಕಳಿದ್ದಾರೆ. ಮೊಮ್ಮಕ್ಕಳಿದ್ದಾರೆ. ನಮ್ಗೆ 7 ಮೊಮ್ಮಕ್ಕಳಿದ್ದಾರೆ. ಇಲ್ಲಿ ಮೊಮ್ಮಕ್ಳ ಮಕ್ಕಳು 7 ಮೊಮ್ಮಕ್ಕಳು ಅಂದ್ರೆ ಮನೆಯಲ್ಲೇ ಅಲ್ಲ, ಮನೆಯಲ್ಲಿ ಮಗನದ್ದು 2 ಮೊಮ್ಮಕ್ಕಳು. ಇದನ್ನು ಹಾಕ್ತೇನೆ ನಾನು. ಸಕ್ಕರೆ ಕರಗಿದ ಕೂಡಲೇ ಅದನ್ನ ಹಾಕ್ಬೇಕು. ಹೌದು, ಸಕ್ಕರೆ ಕರಗಿದ ಕೂಡಲೇ ಇದನ್ನು ಹಾಕುವಂಥದ್ದು. ಅಂದರೆ ಅಂಟಿ ಇರ್ತದೆ ಅದು. ಓಕೆ. ಸಕ್ಕರೆ ಪಾಕದಲ್ಲೇ ಇದನ್ನ ಒಂಚೂರು ಫ್ರೈ ಮಾಡ್ಕೋಬೇಕು. ಹೌದು, ಸಕ್ಕರೆ ಪಾಕದಲ್ಲಿ ಫ್ರೈ ಮಾಡಿ. ಓಕೆ. ಆಗ ಅದಕ್ಕೆ ಸರಿ ಸಕ್ಕರೆ ಎಳಿತದೆ. ಸೊ ಇದು ಗಟ್ಟಿ ಆಗ್ಲಿಕ್ಕೆ ಇದೆ. ಹೌದು, ಇದು ಸರಿ ಕೈ ಆಡಿಸ್ತಾ ಇರಬೇಕು ಇದನ್ನು. ಸೊ ಇದೀಗ ಕರೆಕ್ಟಾ ಬಂತಲ್ಲ? ಕರೆಕ್ಟ್ ಬಂತು, ಸ್ವಲ್ಪ ಗಟ್ಟಿ ಆಗ್ಬೇಕು ಇದು. ಸೊ ಸಕ್ಕರೆ ಪಾಕದ ಜೊತೆಗೆ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ಈಗ. ಅದು ಸ್ವಲ್ಪ ಗಂಟು ಕಟ್ಟದಾಗೆ ಆದ್ರೆ ಒಳ್ಳೇದು. ಈಗ ಗಟ್ಟಿ ಆಗ್ತಾ ಬಂತು. ಇನ್ನು ಎಷ್ಟು ಗಟ್ಟಿ ಆದ್ರೆ ಸಾಕಾಗುತ್ತಾ? ಸ್ವಲ್ಪ ಗಟ್ಟಿ ಆಗ್ತದೆ ಇನ್ನು. ಗಟ್ಟಿಯಾದ ಮೇಲೆ ನಾವು ಒಂದು ತಟ್ಟೆಗೆ ಹಾಕಿ ಆಮೇಲೆ ಅಚ್ಚು ತೆಗೆಯುವಂತದ್ದು. ಅಚ್ಚು ತೆಗೆಯುವಂಥದ್ದು. ಕಟ್ ಮಾಡುವಂತದ್ದು. ಅಚ್ಚು ತೆಗೆಯದೇ ಸಹ ಆಗ್ತದೆ. ಓಕೆ. ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಂಡು. ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟರು ಆಗ್ತದೆ. ಓಕೆ. ಸೊ ಎಷ್ಟು ದಿವಸ ಇಟ್ಕೋಬಹುದು ಈ ರೀತಿ ಬರ್ಫಿ ಮಾಡಿ ಇಟ್ಕೊಂಡ್ರೆ? ಇದು 3 ದಿವಸ ಇಡ್ಬಹುದು. 3 ದಿವಸ. ಸೊ ಇನ್ನು ಇದಕ್ಕೆ ಪ್ಲೇಟ್ ಬೇಕಾ ಇದು ಹಾಕಕ್ಕೆ? ಇದಕ್ಕೆ ಪ್ಲೇಟ್ ಬೇಕು. ಈಗ ಆಫ್ ಮಾಡ್ತೀನಿ ಮಾ. ಓಕೆ. ಇದು ಸ್ವಲ್ಪ ತುಪ್ಪ ಸವರಬೇಕು ಇದಕ್ಕೆ ಅಡಿಗೆ. ಆಮೇಲೆ ಇದನ್ನು ಹಾಕುವಂಥದ್ದು. ಸಾಕಾ? ಇದು ತಟ್ಟದ? ಹೌದು. ಇದು ಕಟ್ ಮಾಡಿ ತಿನ್ಲಿಕ್ಕೆ ಸ್ವಲ್ಪ ಇದು ಫ್ರಿಜ್ ಅಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಆಗ್ತದೆ. ಅಷ್ಟರಲ್ಲಿ ಗಟ್ಟಿ ಆಗುತ್ತೆ. ಅಷ್ಟರಲ್ಲಿ ಗಟ್ಟಿ ಆಗ್ತದೆ. ಆಮೇಲೆ ಇದಕ್ಕೆ ಸ್ವಲ್ಪ ಗೇರು ಬೀಜ. ಹೌದು, ಗೇರು ಬೀಜ ಉದುರಿಸಿ ಬಿಡಬೇಕು. ಬರ್ಫಿ ಅಂದ್ರೆ ಅದು ಬೇಕೇ ಬೇಕು. ಹೌದು, ಬೇಕೇ ಬೇಕು. ಗೇರು ಬೀಜ, ಬಾದಾಮಿ ಏನೋ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಹಾಕ್ಬೋದು. ಸ್ವಲ್ಪ ಮೇಲಿಗೆ ತುಪ್ಪ
ಓಕೆ. ಸರಿ. ಇದು ಫ್ರಿಜ್ಜಲ್ಲಿ ಇಟ್ಟು ಕಟ್ ಮಾಡ್ಬೋದು. Okay. ಇದು ನಾವು ಮತ್ತೆ ಕಟ್ ಮಾಡುವ. ಓಕೆ. ಸೊ ಈಗ ಮತ್ತೆ ನೋಡ ಬಿಸ್ಕೆಟ್ ಬರ್ಫಿ ರೆಡಿ ಆಗಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಬಿಸ್ಕೆಟ್ ಬರ್ಫಿ ಸ್ವೀಟ್ ರೆಸಿಪಿ ರೆಡಿ ಆಗಿದೆ. ಸೊ ಮ್ಯಾಮ್ ಈಗಾಗಲೇ ಹೇಳಿದ್ದಾರೆ ಇದನ್ನು ನೀವು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ನಾನು ಫ್ರಿಜ್ಜಲ್ಲಿ ಇರ್ತೀನಿ, ಅಷ್ಟರಲ್ಲಿ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ಮಾಡ್ಕೊಂಡು ಬನ್ನಿ. ಬಿಸ್ಕೆಟ್ ಬರ್ಫಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಬಿಸ್ಕೆಟನ್ನು ಕರಿದಿಟ್ಟುಕೊಳ್ಳಿ. ನಂತರ ಹಾಲಿಗೆ 1-2 ಚಮಚ ಹಾಲಿನ ಪುಡಿ, ಕರಿದಿಟ್ಟ ಬಿಸ್ಕೆಟ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ ಕರಗಿಸಿಕೊಳ್ಳಿ. ಸಕ್ಕರೆ ಕರಗಿ ಪಾಕವಾದ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿ ಕೈ ಬಿಡದೆ ತಿರುವುತ್ತಾ ಮಗುಚಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಗೋಡಂಬಿ ಬಾದಾಮಿ ಚೂರುಗಳಿಂದ ಅಲಂಕರಿಸಿ. ಈಗ ರುಚಿಕರ ಬಿಸ್ಕೆಟ್ ಬರ್ಫಿ ರೆಡಿ. ಈಗ ನೆಕ್ಸ್ಟ್ ಏನ್ ರೆಸಿಪಿ ಮಾಡ್ತಾರೆ ಮ್ಯಾಮ್ ಹತ್ರ ಕೇಳೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಹಾಗೆಯೇ ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ವೀಕ್ಷಕರೇ, ಒಂದು ರೆಸಿಪಿ ದಟ್ ಇಸ್ ನಥಿಂಗ್ ಬಟ್ ಬಿಸ್ಕೆಟ್ ಬರ್ಫಿ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಐಟಮ್ ಏನು ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ಸೊ ಎಸ್ ಮ್ಯಾಮ್, ಬರ್ಫಿ ಅಂತೂ ಆಯ್ತು, ಸ್ವೀಟ್ ಮಾಡಿದ್ರಿ. ಮಾಡಿ ನೆಕ್ಸ್ಟ್ ನಾನು ಗೆಣಸಿನ ಅಂಬಡೆ ಮಾಡ್ತೇನೆ. ಗೆಣಸಿನ ಅಂಬೋಡೆ. ಓಕೆ. ಆಲೂಗಡ್ಡೆ ಅಂಬಡೆ ಮಾಡ್ತೇವೆ, ಇದು ಬದನೆ ಅಂಬಡೆ ಮಾಡ್ತೇವೆ, ಹಾಗೆ ಇದು ಗೆಣಸಿನ ಅಂಬಡೆ ಮಾಡಿ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಮಾಡುವ. ಏನ್ ಬೇಕು ಈಗ? ನನಗೆ ಕುಕ್ಕರ್ ಬೇಕು. ಸ್ಟಾರ್ಟಿಂಗ್ ಕುಕ್ಕರ್. ಓಕೆ. ಕುಕ್ಕರ್ ಅಲ್ಲಿ ಬೇಯಿಸಕ್ಕಿದ್ಯಾ? ಕುಕ್ಕರ್ ಅಲ್ಲಿ ಒಂದು 2 ವಿಜಿಲ್ ಗೆಣಸು ಬೇಯಿಸುವ. ಓಕೆ. ಸ್ವಲ್ಪ ನೀರು ಹಾಕುವ. ಆಡ್ ಮಾಡ್ತೀನಿ. ಓಕೆ, ಸಾಕಾಗುತ್ತಾ? ಸಾಕು. ಓಕೆ, ಗ್ಯಾಸ್ ಆನ್ ಮಾಡಿಲ್ಲ ನಾವು. ಎಸ್. ಸೊ ಈ ರೀತಿ ಸ್ಟವ್ ಇದ್ರೆ ಮೂರು ಒಂದೇ ಗ್ಯಾಸ್ ಅಲ್ಲಿ ಮಾಡ್ಕೋಬಹುದು. ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೊರಡುವಾಗ, ದೊಡ್ಡವರು ಹೊರಡುವಾಗ ಅರ್ಜೆಂಟ್ ಒಂದರಲ್ಲಿ ದೋಸೆ, ಒಂದರಲ್ಲಿ ಹಾಲು ಬಿಸಿ, ಒಂದರಲ್ಲಿ ಟೀ. 7:30-8 ಗಂಟೆಗೆ ಹೊರಡಬೇಕಿದ್ರೆ ಅದು ಬೇಕೇ ಆಗ್ತದೆ. ಒಂದು ಸ್ಪೂನ್ ಬೇಕು. ಇದು ಗೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡಿ ಇಟ್ಟುಕೊಂಡೆ, ಸಿಪ್ಪೆ ತೆಗೆದಿದ್ದೇನೆ. ಅದು ಕಟ್ ಮಾಡಿ ಇಟ್ಟುಕೊಂಡ್ರೆ ಸ್ವಲ್ಪ ಬೇಗ ಬೇಯ್ತು. ಸೊ ಇಡೀ ಬೇಯಿಸೋದು ಬೇಡ, ಕಟ್ ಮಾಡ್ಕೊಂಡು ಬೇಯಿಸೋಣ. ಮುಚ್ಚಿ. ಓಕೆ. ಸೊ ಈಗ ಗೆಣಸನ್ನು ಬೇಯಿಸಕ್ಕಂತ ಹೇಳಿದ್ರಲ್ವಾ? ಗೆಣಸಲ್ಲಿ 2 ಟೈಪ್ ಇದೆ ನಂಗೆ ಗೊತ್ತಿದ್ದ ಪ್ರಕಾರ. ತುಳುವಲ್ಲಿ ಒಂದು ಕೆರೆಂಗ್ ಅಂತ ಹೇಳ್ತೀವಿ, ಮರ ಕೆರೆಂಗ್ ಅಂತ ಹೇಳ್ತೀವಿ. ಮರ ಕೆರೆಂಗ್ ಅಂತ ಹೇಳ್ತೀವಿ. ಇದು ಈಗ ಯಾವುದು? ಸಿಪ್ಪೆ ಕೆರೆಂಗ್. ಸ್ವೀಟ್ ಪೊಟ್ಯಾಟೊ, ಅದೇ ನಾರ್ಮಲ್ ಇದು. ಮರ ಕೆರೆಂಗ್ ಅಂತ ಹೇಳೋದಲ್ಲ. ಇದು 2 ವಿಜಿಲ್ ಆಗುವಾಗ ಆದ ಮೇಲೆ ನಾವು ಅದಕ್ಕೆ ಇದನ್ನು ಅಂಬಡೆಗೆ ರೆಡಿ ಮಾಡುವ. ಇದಕ್ಕೆ ಅಷ್ಟೊತ್ತು ಇದಕ್ಕೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿಕೊಳ್ಳುವ. ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿ. ಸೊ ಈಗ ಏನ್ ಬೇಕು ನಿಮಗೆ? ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಕೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ನೀರು ಬೇಕು. ಫಸ್ಟಿಗೆ ನೀರು ಹಾಕದಾ? ಫಸ್ಟಿಗೆ ನೀರು ಹಾಕುವ. ಮತ್ತೆ ಬೇಕಾದಾಗೆ ಹಾಕಬೇಕು ನೀರು. ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು. ಓಕೆ. ನೀರಿಗೆ ಫಸ್ಟ್ ಉಪ್ಪು ಹಾಕಿದ್ರೆ ಉಪ್ಪು ಸರಿಯಾಗಿ ಮಿಕ್ಸ್ ಆಗ್ತದೆ.
ಸೊ ವಿಸಿಲ್ ಆಯ್ತಲ್ಲ ಆಯ್ತು, ಆಫ್ ಮಾಡೋದಾ? ಆಫ್ ಮಾಡುವ. ಹಾಂ ಎಸ್. ಸೊ ಅಷ್ಟರಲ್ಲಿ ನೀವು ಇದು ರೆಡಿ ಮಾಡ್ಕೋತೀರಾ? ಹಾಂ, ರೆಡಿ ಮಾಡಿಕೊಳ್ತೇನೆ ನಾನು. ಈಗ ಉಪ್ಪು ಆ್ಯಡ್ ಮಾಡಿದ್ದೀರಾ? ಉಪ್ಪು ಮಾಡಿದ್ದೇನೆ. ಹಾ. ಆಮೇಲೆ ಸ್ವಲ್ಪ ಅಕ್ಕಿ ಅಕ್ಕಿ ಪುಡಿ. ಪುಡಿ. ಓಕೆ. ಹೌದು, ಒಂದು 2 ಸ್ಪೂನು ಅಕ್ಕಿ ಪುಡಿ. ಓಕೆ. ಇನ್ನು 4 ಸ್ಪೂನು ಕಡಲೆ ಪುಡಿ. ಅಕ್ಕಿ ಹುಡಿದ್ದು ಡಬಲ್ ಬೇಕಾ? ಕಡಲೆ ಹುಡಿ ಡಬಲ್ ಬೇಕು. ಡಬಲ್ ಬೇಕು. ಹೌದು ಸೊ 2 ಸ್ಪೂನ್ ಅಕ್ಕಿ ಹುಡಿ ಆದ್ರೆ ಹೌದು, 4 ಸ್ಪೂನು ಕಡಲೆ ಹುಡಿ. ಕಡಲೆ ಪುಡಿ. ಅಷ್ಟೊತ್ತು ಮಿಕ್ಸ್ ಮಾಡಿಕೊಂಡು ಇದು ಮಿಕ್ಸ್ ಮಾಡುವಾಗ ಸ್ವಲ್ಪ ಹಿಂಗ್ ಹಾಕ್ಬೇಕು. ಹಿಂಗ್. ಓಕೆ. ಹಿಂಗ್ ಅದು ಹಿಂಗ್, ಅದು ಕಡಲೆ ಪುಡಿ ಸ್ವಲ್ಪ ಗ್ಯಾಸ್ಟಿಕ್ ಅಲ್ಲ. ಹೌದು. ಹ. ಸೊ ಹಿಂಗ್ ಹಾಕಿದ್ರೆ ಗ್ಯಾಸ್ಟ್ರಿಕ್ಕಿಗೆ ಬೆಟರ್. ಹೌದು, ಹಿಂಗ ಹಾಕಿದ್ರೆ ಯಾವುದಕ್ಕೂ ಗ್ಯಾಸ್ಟ್ರಿಕ್ ಅಲ್ವಾ ಮ್ಯಾಮ್? ಗೆಣಸು ಕೂಡ ಗ್ಯಾಸ್ಟ್ರಿಕ್. ಗೆಣಸು ಕೂಡ ಗ್ಯಾಸ್ಟಿಕ್. ಆಯ್ತಾ, ಇದು ಈಗ ಹಿಟ್ಟು ಮಿಕ್ಸ್ ರೆಡಿ ಆಯ್ತು. ಇದಕ್ಕೆ ಇದನ್ನು ಸ್ವಲ್ಪ ಕುಕ್ಕರಿಂದ ಕೆಳಗೆ ಆಚೆ ಇಡುವ. ಓಕೆ. ಆಮೇಲೆ ಒಗ್ಗರಣೆ ಇಡುವ. ಓಕೆ. ಸೊ ವಿಸಿಲ್ ಕೂಡ ಹೋಗಿದೆ ಅಲ್ವಾ? ಹೋಗಿದೆ. ಓಕೆ. ಇಲ್ಲ, ಸೊ ಇದನ್ನ ಆ ಕಡೆ ಇಟ್ಕೊಳ್ಳೋಣ. ಆ ಕಡೆ ಅದು ಮುಚ್ಚಳ ತೆಗೆದಿಡುವ. ಓಕೆ. ಆಗ್ತದಾ? ಅದು ವಿಸಿಲ್ ತೆಗೆದು ಅಷ್ಟರಲ್ಲಿ ಒಗ್ಗರಣೆ ಇಟ್ಕೊಳ್ಳೋಣ. ಒಗ್ಗರಣೆ ಇಡುವ. ಸಿಮ್ಮಲ್ಲಿ ಇಡುವ. ಸಿಮ್ ಅಲ್ಲ? ಹಾಂ, ಸಿಮ್ಮಲ್ಲಿ ಇಡುವ. ಓಕೆ. ಈಗ ಒಗ್ಗರಣೆಗೆ ಒಗ್ಗರಣೆಗೆ ಸ್ವಲ್ಪ Oil. ಆಯಿಲ್ ಹಾಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಯಿಲ್ ಆ್ಯಂಡ್ ಎಷ್ಟು ಸಾಕು. ಸಾಕಾಗುತ್ತೆ. ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದ ಕಡಿಮೆ, ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ. ಹೌದು, ಅಷ್ಟೊತ್ತು ಎಣ್ಣೆ ಬಿಸಿ ಆಗುವಾಗ ಕಟ್ ಮಾಡಿದ ಗೆಣಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕಾದ್ನ. ಸೊ ಈಗ ಕೊಡೋದೇ ಇದಾನೆ ನಿಮ್ಗೆ. ಹಾಂ, ಅದಂದರೆ ಅದರದ್ದು ನೀರು ಬೇಡ. ಓಕೆ. ಇನ್ನು ಎಲ್ಲ ಇದು ಎಣ್ಣೆ ಬಿಸಿ ಎಣ್ಣೆ ಬಿಸಿ ಆಯ್ತಲ್ಲ, ಆಗಿದೆ. ಓಕೆ. ಎಣ್ಣೆ ಬಿಸಿ ಆಗಿ ಸ್ವಲ್ಪ ಸಾಸಿವೆ ಹಾಕು. ಸಾಸಿವೆ. ನೆಕ್ಸ್ಟ್ ನೆಕ್ಸ್ಟ್ ಸಾಸಿವೆ ಸ್ವಲ್ಪ ಪಟ ಪಟ ಹೇಳಿ, ಓಕೆ. ಸ್ವಲ್ಪ ಕಾಯಿ ಈಗ ಮೆಣಸು ಕಾಯಿ ಹಾಕುವ. ಮೆಣಸು. ಓಕೆ. ಹಾಂ, ಸಾಸಿವೆ, ಕಾಯಿ ಮೆಣಸು ಕಾಯಿ ಮೆಣಸು ಅಂಡ್ ಏನು ಕರಿಬೇವು. ಕರಿಬೇವು. ಆಮೇಲೆ ಸ್ವಲ್ಪ ಶುಂಠಿ ಪೇಸ್ಟ್. ಓಕೆ. ಶುಂಠಿ ಪೇಸ್ಟ್ ಗ್ಯಾಸ್ಟಿಕ್ಕಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇನ್ನು ಆಫ್ ಮಾಡುವ. ಆಫ್ ಮಾಡಿದ? ಆಫ್ ಮಾಡು. ಒಗ್ಗರಣೆ ಆಯ್ತಾ? ಒಗ್ಗರಣೆ ಓಕೆ. ಅಷ್ಟೊತ್ತು ನಾವು ಇದನ್ನು ಪುಡಿ ಮಾಡಿಕೊಳ್ಳುವ. ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಹೌದು. ಓಕೆ. ಸೊ ಈಗ ಸ್ಮ್ಯಾಶಿಂಗ್ ಆಗಿದೆ. ಆಗಿದೆ. ಓಕೆ. ನೆಕ್ಸ್ಟ್ ಈಗ ನೆಕ್ಸ್ಟ್ ಇದನ್ನೊಮ್ಮೆ ಕೆಳಗಿಟ್ಟು ಒಗ್ಗರಣೆ ಅದಕ್ಕೆ ಒಗ್ಗರಣೆ, ಹಾಕೋದಾ? ಹೌದು. ಓಕೆ. ಸೊ ಅಷ್ಟೊತ್ತು ನಾನು ಹಾಕ್ತೇನೆ ಒಗ್ಗರಣೆ. ಓಕೆ. ಒಗ್ಗರಣೆ ಈ ಗೆಣಸು ಬೇಯಿಸಿದ್ದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಓಕೆ. ಅಷ್ಟರಲ್ಲಿ ನಾನು ಆಯಿಲ್ ಬಿಸಿಗೆ ಆಯಿಲ್ ಬಿಸಿಗೆ ಇಡಿ ಅಷ್ಟೊತ್ತು. ಓಕೆ. ಆಲ್ರೆಡಿ ಬಿಸಿ ಆಯ್ತಾ? ಒಳ್ಳೆದು. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಓಕೆ. ಎಲ್ಲ ಒಗ್ಗರಣೆ, ಕಾಯಿ ಮೆಣಸು ಮತ್ತು ಬೇವಿನ ಸೊಪ್ಪು ಎಲ್ಲ ಇದಕ್ಕೆ ಸರಿಯಾಗಿ. ಅಂದರೆ ಉಪ್ಪು ಅದರಲ್ಲಿ ಉಂಟಲ್ಲ,
ಡೈರೆಕ್ಟ್ ಇನ್ನು ಅದಕ್ಕೆ ಮುಳುಗಿಸಿ ಡೀಪ್ ಫ್ರೈಂಗ ಮುಳುಗಿಸಿ ಡೀಪ್ ಫ್ರೈ ಡೀಪ್ ಫ್ರೈ ಮಾಡು. ಸೊ ಅಲ್ಲಿಗೆ ಅಂಬೋಡೆ ರೆಡಿ ಅಂಬೋಡೆ ಆಗುತ್ತೆ ready ಕಾಫಿ ಆಗುತ್ತೆ. ಜೊತೆಗೆ ಹೌದು. ಟೀ ಜೊತೆಗೆ ಹೌದು. ಬೆಸ್ಟ್ ಕಾಂಬಿನೇಷನ್. ಹೌದು. ಕರಿಬೇವು ಹಾಗೆ ಸಿಗುತ್ತಲ್ಲ ತಿನ್ನಕ್ಕಾಗತ್ತೆ? ಹಾಗೆ ಸಿಗ್ತದೆ. ಕೆಲವರಿಗೆ ಕರಿಬೇವು ಅಂದರೆ ಭಾರಿ ಇಷ್ಟ. ಓಕೆ, ಇದನ್ನು ಹೀಗೆ ಹೊರಡಿಸುದು. ಓಕೆ, ಒಂದು ಕೋಟಿಂಗ್ ಕೊಡ್ಬೇಕು ಅಲ್ವಾ? ಕೋಟಿಂಗ್, ಹೌದು. ಈಗ ಎಣ್ಣೆ ಕಾಯಿತು. ಓಕೆ, ಹಾಕದಾ? ಸಾಕು. ಸ್ವಲ್ಪ ಸಿಮ್ ಮಾಡುವ. ಮಾಡೋಣ. ಹಾಂ, ಸ್ವಲ್ಪ. ಈಗ ಫಸ್ಟಿಗೆ ಹಾಕಿದ್ದು ಕಾಯ್ತಾ ಬಂತು. ಓಕೆ. ಮನೇಲಿ ನೀವು ಗೆಣಸು ಬೆಳಿತೀರಾ? ಇಲ್ಲ, ನಮಗೆ ತರಕಾರಿ ಅಂಗಡಿಯಿಂದಲೇ ಗೆಣಸು ತರೋದು. ಓಕೆ. ಗದ್ದೆ ಇಲ್ಲ? ನಮಗೆ ಗದ್ದೆ ಇಲ್ಲ. ನಮ್ದು ಇದ್ರೆ ಅಲ್ಲೇ ಗೆಣಸು ಹಾಕಿ ಹೌದು, ಗದ್ದೆ ಇದ್ದವರು ಗೆಣಸು, ಮೆಣಸು, ಬದನೆ, ಬೆಂಡೆ, ತೊಂಡೆ ಎಲ್ಲ ಮಾಡ್ತಾರೆ. ಓಕೆ. ಇದು ಈ ಕಲರ್ ಬಂದ್ರೆ ಇದು ಕಾಯ್ತು ಅಂತ, ಕಾದಿದೆ ಅಂತ ಅರ್ಥ. ಇನ್ನು ಗ್ಯಾಸ್ ಆಫ್ ಮಾಡುವ. ಆಫ್ ಮಾಡೋಣ? ಆಯ್ತಾ? ಆಯ್ತು. ತೆಗಿಯೋದಲ್ವಾ? ತೆಗಿಯುವ. ಇದಂದ್ರೆ ಒಳಗೆ ಗೆಣಸು ಬೆಂದಿರ್ತದೆ ಅಲ್ಲ, ಹಾಗೆ ಜೋರು ಕೆಂಪಾಗಿ ಕಪ್ಪಾಗಬೇಕು ಅಂತ ಇಲ್ಲ. ಈ ಕಲರ್ ಬರುವಾಗ ಬೇಯಿಸಿ. ಹೌದು. ಓಕೆ, ಈಗ ಸರ್ವಿಂಗ್ ಮಾಡೋದಮ್ಮ? ಸರ್ವಿಂಗ್ ಅಲ್ವಾ ಈಗ? ಓಕೆ. ಗೆಣಸಿನ ಅಂಬಡೆ ರೆಡಿ ಆಯ್ತು. ನೀವು ಟೇಸ್ಟ್ ನೋಡಿ. ಖಂಡಿತವಾಗ್ಲೂ ಎಷ್ಟು ಪ್ರೀತಿಯಿಂದ ಮಾಡಿದ್ರೆ ಟೇಸ್ಟ್ ನೋಡೋದಿರ್ತೀವ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಗೆಣಸಿನ ಅಂಬೋಡೆ ರೆಡಿ ಆಗಿದೆ. ಸೊ ಇದಂತೂ ತುಂಬಾನೇ ಬಿಸಿಯಾಗಿದೆ. ಸ್ವಲ್ಪ ತಣ್ಣಗಾಗಲಿ, ಬಿಕಾಸ್ ಬಿಸಿ ಬಿಸಿ ಹಾಗೇನೆ ತಿನ್ನಕ್ಕಾಗಲ್ಲ ಅಲ್ವಾ? ಸೊ ಅಷ್ಟರಲ್ಲಿ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಗೆಣಸಿನ ಆಂಬೊಡೆ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಗೆಣಸಿನ ಹೋಳುಗಳನ್ನು 2 ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ಬೌಲ್ನಲ್ಲಿ ಸ್ವಲ್ಪ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಪುಡಿ 2 ಚಮಚದಷ್ಟು, 4 ಚಮಚದಷ್ಟು ಕಡಲೆ ಹಿಟ್ಟು, ಹಿಂಗು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಮತ್ತೊಂದು ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಹಸಿಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಹುರಿದ ಮಿಶ್ರಣವನ್ನು ಗೆಣಸಿಗೆ ಸೇರಿಸಿ ಚೆನ್ನಾಗಿ ಬೆರೆಸಿ ಉಂಡೆ ಕಟ್ಟಿಕೊಳ್ಳಿ. ಆ ಬಳಿಕ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಉಂಡೆಗಳನ್ನು ಮುಳುಗಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಗೆಣಸಿನ ಆಂಬೊಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಸೊ ಎಸ್ ಮ್ಯಾಮ್, ಈಗ 2 ರೆಸಿಪೀಸ್ ರೆಡಿ ಆಗಿದೆ. ಟೇಸ್ಟಿಂಗ್ ಟೈಮು. ಸೊ ಫಸ್ಟ್ ಗೆ ತಡ ಮಾಡಿದ್ರೆ ನಾನು ಸ್ವೀಟ್ ರೆಸಿಪಿ ಹೋಗ್ತಾ ಇದ್ದೀನಿ. ಓಕೆನಾ? ಟೇಸ್ಟ್ ಮಾಡಿ ನೀವು ಕೂಡ. ಟೇಸ್ಟ್ ಮಾಡಿ. ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ. ನಾನು ತುಂಬಾ ಹಾರ್ಡ್ ಆಗ್ಬೋದು ಅಂತ ಅನ್ಕೊಂಡೆ, ಬಟ್ ಸಾಫ್ಟ್ ಆಗಿ ಹಾಲು ಮತ್ತೆ ಹಾಲಿನ ಪುಡಿ ಏನ್ ಹಾಕಿದ್ರೆ ಫ್ಲೇವರು ಬಿಸ್ಕಿಟ್ ಫ್ಲೇವರ್ ಜೊತೆಗೆ ಮಿಕ್ಸ್ ಆಗಿ ಸೂಪರ್ ಆಗಿ ಟೇಸ್ಟ್ ಕೊಡ್ತಾ ಇದೆ. ಅಂಡ್ ಆಮೇಲೆ ಹೇಳಿದ ಹಾಗೆ ತುಂಬಾ ಸ್ವೀಟ್ ಆಗಿಲ್ಲ, ಬಟ್ ಮೀಡಿಯಂ ಗಿಂತ ಜಾಸ್ತಿ ಆಗಿದೆ ಸ್ವಲ್ಪ. ಅಂದ್ರೆ ಈ ಸ್ವೀಟ್ ಗೆ ಮೀಡಿಯಂ ಗಿಂತ ಸ್ವಲ್ಪ ಜಾಸ್ತಿನೇ ಬೇಕು. ಹದವಾಗಿದ್ರೆ ಚೆನ್ನಾಗಿದೆ. ಕರೆಕ್ಟ್ ಆಗಿದೆ ಸ್ವೀಟ್, ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಡುವಲ್ಲಿ ನೀವು ಗೋಡಂಬಿ ಹಾಕಿದ್ದೀರಾ, ಅದು ಸಿಗ್ಬೇಕಾದ್ರೆ ಇನ್ನಷ್ಟು ಟೇಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ. ಸೂಪರ್. ಅಂಡ್ ನೆಕ್ಸ್ಟ್ ಈಗ ನಮ್ಮ ಸಂಜೆಯ ಸ್ನಾಕ್ಸ್, ದಟ್ ಇಸ್ ನಥಿಂಗ್ ಬಟ್ ಬೋಂಡ, ಅಂಬೋಡೆ. ಓಕೆ, ಸೊ ಟೇಸ್ಟ್ ನೋಡಿ ಮೇಡಮ್, ನೀವು ಟೇಸ್ಟ್ ನೋಡಿ.
ಹೇಗೆ ಆಗಿದೆ ಆಲೂಗಡ್ಡೆ ಅಂಬಡೆ ಹಾಗೆ ಆಗಿದೆ. ಆಲೂಗಡ್ಡೆ ಅಂಬಡೆ ಹಾಗೇ ಆಗಿದೆ. ಬಟ್ ಗೆಣಸಿನ ಸ್ವಲ್ಪ ಸ್ವೀಟ್ನೆಸ್ ಏನಿದೆ ಆ ಸ್ವೀಟ್ನೆಸ್ ಇದೆ. ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ. ಅಂದ್ರೆ ಹೊರಗಡೆ ನೋಡುವಾಗ ತುಂಬಾ ಕ್ರಿಸ್ಪಿ ಇರುತ್ತೆ ಅಂತ ಅನ್ಕೋತೀವಿ, ಆದ್ರೆ ಒಳಗಡೆ ನಾವು ಏನು ಗೆಣಸು ಹಾಕಿರ್ತೀವಿ ಅದ್ರ ಸಾಫ್ಟ್ನೆಸ್ ಇದೆ. ಸೊ ತಿಂತಾ ಇರ್ಬೇಕಾದ್ರೆ ಸಾಫ್ಟ್ನೆಸ್ ಗೊತ್ತಾಗುತ್ತೆ. ಇಲ್ಲಿವರೆಗೂ ಬಂದು 2 ರೆಸಿಪಿನ ಹೇಳ್ಕೊಟ್ರಿ. ಸೊ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಸೊ ಇವತ್ತು ನಮ್ಮ ಆಯಿಲ್ ಯೂಸ್ ಮಾಡ್ಕೊಂಡು ಒಂದು ಐಟಮ್ ರೆಡಿ ಮಾಡಿದ್ರಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಮ್ಮ ಅಕ್ಕಿ ಹಿಡ್ಕೊಂಡು ಏನಾದ್ರು ಒಂದು ಐಟಮ್ ರೆಡಿ ಮಾಡ್ಕೊಂಡು ಬರ್ಬೇಕು. ಓಕೆನಾ? ಥ್ಯಾಂಕ್ ಯು. ಸೊ ಎಸ್ ವೀಕ್ಷಕರೇ, ಇವತ್ತಿನ ಸಂಜೆಗೆ ಸ್ನಾಕ್ಸ್ ಏನ್ ಮಾಡ್ಬೇಕು ಅಂತ ನೀವು ಯೋಚಿಸ್ತಾ ಇದ್ರೆ, ಸೊ ಏನ್ ಮಾಡ್ಬೇಕು ಅಂತ ಈಗಾಗಲೇ ನಿಮ್ಗೆ ಐಡಿಯಾ ಸಿಕ್ಕಿದೆ. ಗೆಣಸಿನ ಅಂಬೋಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ. ಅದೇ ರೀತಿ ಸ್ವೀಟ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿದೆ, ಥಟ್ ಅಂತ ಬಿಸ್ಕೆಟ್ ರೆಡಿ ಇದ್ರೆ ಸ್ವೀಟ್ ಮಾಡ್ಕೋಬಹುದು. ಹೀಗೇನೆ ದಿನನಿತ್ಯ ಹೊಸ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.